ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟಿಸಿ ಕೆಟ್ಟು ಹೋಗಿ 10 ದಿನ ಕಳೆದರೂ ಕೂಡ ಅಧಿಕಾರಿಗಳು ಡೋಂಟ್ ಕೇರ್ ಅಂತಿದ್ದಾರೆ, ನಿರ್ಲಕ್ಷ್ಯವನ್ನು ವಹಿಸ್ತಾ ಇದ್ದಾರೆ. ಇಂಥದ್ದೊಂದು ಘಟನೆ ವಿಜಯನಗರದ ಕಾಳಪುರ ಗ್ರಾಮದಲ್ಲಿ ನಡೆದಿರುವಂಥದ್ದು. ಕರ್ತವ್ಯ ನಿಷ್ಠೆ ಇಲ್ಲದಂತಹ ಅಧಿಕಾರಿಗಳು, ಜನರ ಬದುಕು ಕತ್ತಲಾಗಿದೆ. ಇಂತಹ ಅಧಿಕಾರಿಗಳನ್ನ ಕ್ಷಮಿಸಬೇಕಾ ಅಥವಾ ಶಿಕ್ಷಿಸಬೇಕಾ? ಟಿಸಿ ಕೆಟ್ಟಿದೆ ಅಂತ ದೂರನ್ನ ನೀಡಿದ್ರೆ ಬ್ಲಾಕ್ ಲಿಸ್ಟ್ಗೆ ಹಾಕಿದ್ದಾರಂತೆ ಗ್ರಾಮಸ್ಥರ ಕಾಲನ. ಟಿಸಿ ಕೆಟ್ಟು ಹೋಗಿ ಕರೆಂಟ್ ಇಲ್ಲದೆ ಜನರು ಪರದಾಡ್ತಾ ಇದ್ದಾರೆ. ವಿಜಯನಗರ ಜಿಲ್ಲೆಯ ಕೊಟ್ಟೂರು ತಾಲೂಕಿನ ಕಾಳಾಪುರ ಗ್ರಾಮಸ್ಥರ ಗೋಳಾಟವನ್ನ ನೀವು ನೋಡ್ತಾ ಇರುವಂಥದ್ದು. ಜಾನುವಾರುಗಳಿಗೆ ನೀರಿಲ್ಲದೆ ಜನರು ಸಂಕಟವನ್ನ ಅನುಭವಿಸ್ತಾ ಇದ್ದಾರೆ. ಮನವಿಗೆ ಸ್ಪಂದಿಸಿದ ದಪ್ಪ ಚರ್ಮದ ಅಧಿಕಾರಿಗಳು ಉಜ್ಜಿನಿಯ ಜಿಇ ಗಮನಕ್ಕೆ ತಂದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ಅಂತ ಉಜ್ಜಿನಿಯ ಜೆಇ ಶರಣಪ್ಪ ವಿರುದ್ಧ ಗ್ರಾಮಸ್ಥರು ಆಕ್ರೋಶವನ್ನ ಹೊರಗಾಕ್ತಾ ಇದ್ದಾರೆ. ಇಂಜಿನಿಯರ್ ಟಿಸಿ ಎಷ್ಟು ಹೇಳಿದ್ರು ಯಾರು ಗಮನಕ್ಕೆ ತಗೊಳಂಗಿಲ್ಲ. ಇದನ್ನ ಫಸ್ಟ್ 10 ದಿವಸ ಆಯಿತು, ಏನು ಹೇಳಿದ್ರು ಕೇಳಂಗಿಲ್ಲ, ಯಾರು ಇದು ಮಾಡಂಗಿಲ್ಲ. ದನ ಕರದ್ದು ಭಾರಿ ವಜ್ಜಾಗೈತೆ, ನೀರು ಕುಡಿಯೋ ನೀರಿಂದು ಏನ್ರಿ. ಇಂಜಿನಿಯರಿಂದು PDO ಯಾರು ಹಚ್ಕೊಳಂಗಿಲ್ಲ. ಹಂಗಾಗಿ ಕುಡಿಯೋ ನೀರಿಂದ ಏನನ್ನ ಮಾಡಿ ದಯವಿಟ್ಟು ಇದನ್ನ ಟಿಸಿದು ಗಡ ನಮಗೆ ಸಹಕಾರ ಮಾಡಿಕೊಡ್ಬೇಕಾಗಿದೆ ನೀವು ಇಂಜಿನಿಯರ್. ಈ ಕುರಿತಂತೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ವಿಜಯನಗರ ಪ್ರತಿನಿಧಿ ರಾಜು. ದೂರವಾಣಿ ಸಂಪರ್ಕದ ಮೂಲಕ ಜಾಯಿನ್ ಆಗ್ತಾ ಇದ್ದಾರೆ. ರಾಜು, ಈಗಾಗಲೇ ಟಿಸಿ ಕೆಟ್ಟು 10 ದಿನ ಕಳೆದರೂ ಕೂಡ ಅಧಿಕಾರಿಗಳು ಯಾವುದೇ ಕ್ರಮವನ್ನ ಕೈಗೊಳ್ತಾ ಇಲ್ಲ, ಬ್ಲಾಕ್ ಲಿಸ್ಟ್ಗೂ ಕೂಡ ಗ್ರಾಮಸ್ಥರ ನಂಬರ್ನ ಹಾಕಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗಿರುವಂತದ್ದು. ಈ ಕುರಿತಂತೆ ಗ್ರಾಮಸ್ಥರು ಏನ್ ಹೇಳ್ತಾ ಇದ್ದಾರೆ, ಹಾಗೆ ಅಧಿಕಾರಿಗಳನ್ನ ಭೇಟಿ ಮಾಡುವಂತಹ ಪ್ರಯತ್ನವನ್ನ ನೀವೇನಾದ್ರೂ ಮಾಡಿದ್ರಾ ರಾಜು? ಕಾವ್ಯ, ಏನು ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಕಾಳಾಪುರ ಗ್ರಾಮದಲ್ಲಿ ಇಂಥದೊಂದು ಘಟನೆ ಬೆಳಕಿಗೆ ಬಂದಿರುವಂತದ್ದು. ಇನ್ನು ಆ ಗ್ರಾಮದಲ್ಲಿ ಈ ಟಿಸಿ ಕೆಟ್ಟು ಸುಮಾರು 10 ದಿನಗಳಾದ್ರೂ ಕೂಡ ಯಾವ ಅಧಿಕಾರಿಯೂ ಆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿಲ್ಲ. ಇನ್ನು ಟಿಸಿ ಕೆಟ್ಟ ಬಳಿಕ ಅಲ್ಲಿನ ಕಾಳಾಪುರದಲ್ಲಿರ್ತಕ್ಕಂಥ ಗ್ರಾಮಸ್ಥರು ಈ ಕಾಳಾಪುರ ಏನು ಉಜ್ಜಿನಿ KB ವ್ಯಾಪ್ತಿಗೆ ಬರುತ್ತೆ, ಹೀಗಾಗಿ ಉಜ್ಜಿನಿಯ ಜೆಇ ಆಗಿರ್ತಕ್ಕಂಥ ಶರಣಪ್ಪ ಅವರಿಗೆ ಕಾಳಾಪುರ ಗ್ರಾಮಸ್ಥರು ಈಗಾಗಲೇ ಸುಮಾರು ಒಂದು 5 ರಿಂದ 6 ಬಾರಿ ಕಾಲ್ ಮಾಡಿ ಮನವಿ ಮಾಡಿದ್ರು. ಆದ್ರೂ ಕೂಡ ಆ ಉಜ್ಜಿನಿ ಜೆಇ ಆಗಿರ್ತಕ್ಕಂಥ ಶರಣಪ್ಪ ಅವರು ಗ್ರಾಮಸ್ಥರ ಕಾಲನ್ನ ರಿಸೀವ್ ಮಾಡದೆ ಏನು ಬೇಜವಾಬ್ದಾರಿಯನ್ನ ತೋರಿರುವಂತದ್ದು. ಈ ಜೆಇ ಯಾವುದೇ ಅಲ್ಲಿನ ಗ್ರಾಮಸ್ಥರು MLA ಗಮನಕ್ಕೂ ಕೂಡ ತಂದಿದ್ರು ಅನ್ನುವಂತ ಮಾಹಿತಿ ಲಭ್ಯವಾಗಿರುವಂತದ್ದು. ಆದ್ರೂ ಕೂಡ ಈ ಸಮಸ್ಯೆ ಬಗೆಹರಿದಿಲ್ಲ. ಹೀಗಾಗಿ ಈಗಲಾದ್ರೂ ಕೂಡ ಮೇಲಧಿಕಾರಿಗಳು ಇನ್ಮೇಲಾದ್ರೂ ಕೂಡ ಈ ಟಿಸಿಯನ್ನ ಸರಿಪಡಿಸಿ ಗ್ರಾಮಸ್ಥರ ಸಮಸ್ಯೆಯನ್ನ ಬಗೆಹರಿಸ್ತಾರ ಅಂತಂದೇಳಿ ಕಾದ್ ನೋಡ್ಬೇಕಾಗಿದೆ. ಕಾವ್ಯ, ಥ್ಯಾಂಕ್ ಯು ರಾಜು, ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಧನ್ಯವಾದಗಳು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.